ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಕ್ಕತ್ತಾಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡ್ತಾರೆ, ನೋಡ್ಕೊಬೇಡ. ಡೀಟೇಲ್ ಮಾತಾಡೋಣ ಬನ್ನಿ. ಬಿಗ್ ಬಾಸ್ ಸೂಪರ್ ಡೂಪರ್ ಹಿಟ್ ಆಗಿದೆ. ಅದೇ ಜಾಗಕ್ಕೆ ಅಷ್ಟೇ ತೂಕವಾಗಿ ಗಿಲಿ ಗಿಲಿ ಜೂನಿಯರ್ಸ್ ಬರ್ತಾ ಇದ್ದಾರೆ. ಮಕ್ಕಳು ಇರ್ತಾರೆ ಈ ಸಲ ಇಂತರನೇ ಇರ್ತಾವ ಕಣ ಮಕ್ಕಳೆಲ್ಲ. ನಾನು ಬಂದ್ಬಿಡ್ತೀನಿ. ನಾನು ಒಂದು ಮೃದುವಾಗಿ ಬಂದಿದ್ದೀನಿ. ಯಾರು ಇಷ್ಟ ನಿಮಗೆ? ನನಗೆ ಗಿಲಿ. ಗಿಲ್ಲಿ ಡೈಲಾಗ್ ಹೊಡಿತಾವ್ರ ರಘು ಅಣ್ಣ. ಏನಿಸ್ತು ಗೈಸ್ ಪ್ರೋಮೋ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇವಾಗ ಪ್ರಮೋಷನ್ಗೋಸ್ಕರ ಬಂದಿರೋಂಥದ್ದು ಗಿಲಿ ಜೂನಿಯರ್ಸ್ ಶುರು ಆಗ್ತಾಯಿದೆ ಬಿಗ್ ಬಾಸ್ ಆದಮೇಲೆ. ಹಾಗಾಗಿ ಇದಾದಮೇಲೆ ಗಿಲ್ಲಿಯವ್ರನ್ನ ಚಿಕ್ಕ ಮಗು ಅಂತ ಕರ್ಕೊಬಂದ್ಬಿಟ್ರೆ ಚೆನ್ನಾಗಿರುತ್ತೆ. ಜನ ಅಂತೂ ಹೇಗಿದ್ರು ಮಿಸ್ ಮಾಡ್ಕೋತಾರೆ ಬಿಗ್ ಬಾಸ್ ಮುಗಿದ್ಮೇಲೆ. ಸೊ ಅಲ್ಲಿಗಾರು ಕರ್ಕೊಬಂದರೆ ಫನ್ನಾಗಂತೂ ಇರುತ್ತೆ. ಇರಲಿ ಏನು ಮಾಡ್ತಾರೆ ಏನು ಕತೆ ನೋಡೋಣ. ಬಟ್ ತುಂಬ ಕಡೆ ಕಾಣಿಸ್ಕೋತಾರೆ ಗಿಲ್ಲಿ ಅಂತೂ ಪಕ್ಕ. ವೆಯ್ಟ್ ಮಾಡಿ ನೋಡೋಣ. ಇದಾದಮೇಲೆ ರಕ್ಷಿತಾ ಅವ್ರಿಗೆ ಕೇಳಿದಂಥ ಪ್ರಶ್ನೆ ಬೇರೆ, ಅವ್ರು ಹೇಳಿದಂಥ ಉತ್ತರನೇ ಬೇರೆ. ಬಟ್ ಮನಸ್ಸಲ್ಲಿರುವಂಥ ಉತ್ತರ ಅಂತೂ ಕರೆಕ್ಟಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ಇದಾದಮೇಲೆ ರಘು ಅಣ್ಣ ಏನು ಅನಿಸುತ್ತೆ ಗೈಸ್? ಆ್ಯಕ್ಚುಲಿ ಈ ಸೀಸನಲ್ಲಿ ಗಿಲ್ಲಿ ಅಶ್ವಿನಿ ಗೌಡ ಮತ್ತು ರಘು ಅಣ್ಣ ಇವರಿಬ್ಬರ ಕಾಂಬೋ ಸಕ್ಕತ್ತಾಗಿ ವರ್ಕ್ ಆಗಿದೆ ಅಂತ ಕೂಡ ಹೇಳ್ಬೋದು. ಅವ್ರ ಮಧ್ಯ ತುಂಬ ವಿಷಯಗಳಾಗಿದೆ, ಜಗಳಗಳಾಗಿದೆ, ಸಿಕ್ಕಾಪಟ್ಟೆ ಫೈಟ್ಗಳಿದೆ. ಆ್ಯಂಡ್ ಜೊತೆಗೆ ಫನ್ ಇರುವಂಥ ವಿಷಯಗಳು ಕೂಡ ಇದೆ. ತುಂಬ ಕ್ಯೂಟಾಗಿತ್ತು ಅಂತಲೇ ಹೇಳ್ಬೋದು ಅವರ ಕಾಂಬಿನೇಷನ್ಗಳು ತುಂಬ. ಒಟ್ಟಿನಲ್ಲಿ ಈ ಸೀಸನಲ್ಲಿ ಎಲ್ಲವೂ ಕೂಡ ಒಳ್ಳೆ ರೀತಿ ಮುಗಿತಿರೋದು ನೋಡೋಕೆ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲಿ ಮೇಯ್ನಾಗಿ ಒಂದು ಬೇಜಾರಾಗ್ತಿರೋದು ಏನಪ್ಪ ಅಂದರೆ ಲೈವ್ ಕೂಡ ಎಂಡ್ ಮಾಡಿದ್ದಾರೆ, ಇವಾಗ ನಿಮ್ಗೆ ಗೊತ್ತಿದೆ. ಸೊ ಅದ್ರ ಬಗ್ಗೆ ಇನ್ನೊಂದು ಸಪ್ರೇಟ್ ವೀಡಿಯೋ ಮಾತಾಡೋಣ ಡೀಟೇಲಾಗಿ ಏನೇನು ಕತೆ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಈ ವಾರ ನೀವು ಅಬ್ಸರ್ವ್ ಮಾಡಿದ್ರೆ ಫಿನಾಲೆ ವೀಕ್ ಅಂತ ಅನಿಸ್ಕೊಳ್ಳಿಲ್ಲ ಅಷ್ಟೊಂದು. ಈ ವಾರನ ತುಂಬ ಚೆನ್ನಾಗಿ ಮಾಡ್ಬೋದಾಗಿತ್ತು. ಯಾಕೋ ಟೀಮ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲವೇನೋ ಅಂತ ಅನಿಸಿದೆ ನನಗೆ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿ ಪ್ರಮೋಷನ್ನೇ ಜಾಸ್ತಿ ಮಾಡ್ತಾ ಬರ್ತಿದ್ದಾರೆ. ಸ್ಪಾನ್ಸರ್ ಟಾಸ್ಕ್ಗಳು ಇಡೀ ಸೀಸನ್ ಆಗೋಯಿತು. ಆ್ಯಂಡ್ ಇಲ್ಲಿ ಮೇಯ್ನಾಗಿ ಇವಾಗ ಈ ವೀಕ್ನ ಒಂದು ಇದಕ್ಕೆ ಯೂಸ್ ಮಾಡ್ಕೊತಿದ್ದಾರೆ, ಒಂದು ಮೂವಿ ಅಥವಾ ಸೀರಿಯಲ್ಗಳಿಗೆ ಇದಕ್ಕೆ ಯೂಸ್ ಮಾಡ್ಕೊತಿರೋಂಥದ್ದು. ಈ ಸೀಸನ್ನೇ ಜಾಸ್ತಿ ಪ್ರಮೋಷನ್ಗೋಸ್ಕರ ಯೂಸ್ ಮಾಡ್ಕೊಂಡಿದ್ದು ಅಂತ ಕೂಡ ಹೇಳ್ಬೋದು. ಸೊ ನಾಟ್ ಓಕೆ. ಆ್ಯಂಡ್ ಎಫರ್ಟ್ ಇನ್ನೂ ಬೇಕಾಗಿತ್ತು ಅಂತ ಅನಿಸ್ತು ಈ ಸೀಸನಲ್ಲಿ. ಆ್ಯಂಡ್ ನೋಡಿ ಇವಾಗಲೂ ಅಷ್ಟೇ ಫಿನಾಲೆ ವೀಕನ್ನು ಫೀಲೇ ಕೊಡ್ತಿಲ್ಲ. ಅಯ್ಯೋ ಹೋಗುತ್ತೆ ಮುಗಿಸ್ಬಿಟ್ಟು ಹೋಗಲಿ ಅನ್ನೋ ಫೀಲ್ ಆಗ್ತದೆ ಇವಾಗ ಸದ್ಯಕ್ಕೆ. ತುಂಬ ಚೆನ್ನಾಗಿ ಮೆಮೊರಬಲ್ ಆಗಿ ಫಿನಾಲೆ ವೀಕ್ನ ಮಾಡ್ಬೋದಾಗಿತ್ತು ಇನ್ನೂ ಬೆಟರಾಗಿ. ಬಟ್ ಅದನ್ನು ಮಾಡ್ದಂತೆ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮುಗಿಸೋ ರೀತಿ ಇದೆ. ಅದರಲ್ಲೂ ಕೂಡ ನೀವು ನೋಡಿದ್ರೆ ಲೈವ್ ಕ್ಲಿಪ್ಗಳೆಲ್ಲ ಎಷ್ಟು ತಮಾಷೆ ತರಲಿರೋದೆಲ್ಲ ಇದೆ. ಅದನ್ನು ಕೂಡ ಇಲ್ಲ, ಸುಮ್ಮನೆ ಕಟ್ ಮಾಡಿ ಯಾವುದೋ ಒಂದು ವಿಷಯ ಹಾಕ್ಬಿಟ್ಟು ಎಪಿಸೋಡ್ ಎಂಡ್ ಮಾಡ್ತಿದ್ದಾರೆ. ಎಷ್ಟೋ ಇದಕ್ಕೆ ಕ್ಲಾರಿಟಿ ಕೂಡ ಇರೋದಿಲ್ಲ, ಆ ಥರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ಫಸ್ಟ್ ಅಪ್ಪ. ಸೊ ಫಿನಾಲೆ ವೀಕ್ನ ಈ ಥರ ಮಾಡಬಾರ್ದಾಗಿತ್ತು, ಈ ಥರ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನು ಗೈಸ್? ಟೀಮ್ ನೆಕ್ಸ್ಟ್ ಬೆಟರಾಗಿ ವರ್ಕ್ ಮಾಡಬೇಕು ಅಂತ ಅನಿಸುತ್ತೆ. ನೋಡುವ ಏನು ಮಾಡ್ತಾರೆ ಹೆಂಗೆ ಕತೆ ಅಂತ. ಸೊ ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.